ಅಂಥವೆಲ್ಲ ನಮ್ಮಿಂದ ಕಣ್ಣಿಂದ ಮರೆಯಾಗಿದ್ದ. ಚಲನಚಿತ್ರ ಗೀತೆಗಳು ಅಷ್ಟೇ, ಮೊದಲು ಚೆಂದಾಗಿದ್ದು, ಈಗ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ಟದು. ಬಹಳ ವ್ಯತ್ಯಾಸ ಆಗೋದು ಇವಾಗ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿ, ಒಳ್ಳೆ ಸಂಗೀತ, ಒಳ್ಳೆ ಸಾಹಿತ್ಯ, ಒಳ್ಳೆ ಗಾಯನ, ತಕ್ಕಂತೆ ಅಭಿನಯ, ಒಳ್ಳೆ ಚಿತ್ರಕಥೆ. ಬಬ್ರುಹಾನ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರೀತಿ ಮಾಡೋ ಹೆಣ್ಣನ್ನ ಪೂಜೆ ಮಾಡೋ ದೇವರು ಅಂತ ಆಡಿದ್ದಾರೆ. ಆರಾಧಿಸುವೆ ಮದನ ಹರಿ, ಆರಾಧಿಸುವೆ ಮದನ ಹರಿ, ಆದರಿಸು ನೀ ದಯ ತೋರಿ, ಆರಾಧಿಸುವೆ ಮದನಾರಿ ಮದನಾರಿ ಮದನ. ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಟ್ರು ಗೀತೆನಲ್ಲಿ, ಎಷ್ಟು ಚೆನ್ನಾಗಿತ್ತು. ಈಗಿಲ್ಲ, ಹೆಣ್ಮಕ್ಳು ಕಂಡ್ರೆ ಸಾಕಿ ಈಗ ಹುಡುಗರು ಒಪ್ಪನ್ನೇರು ಬಿಟ್ಕಂದು ಕೂದಲು ಹಾರಾಡಿಸ್ಕಂದು ಏರಿಯಾ ತುಂಬಾ ಓಡಾಡಬಾರ್ದು, ಜೀವ ಚುಮ್ ಅಂತದೆ, ಪ್ರಾಣ ಒಂಟೊಯ್ತದೆ. ನೋಡು, 3 ಅಡಿ ಅವನು ಎದೆ ಹಿಡ್ಕತಾನಿಲ್ಲ ಒಬ್ಬ ಕುದ್ಗ ಮುಂಚಾರೆ, ಪ್ರಾಣವೇ ಒಯ್ತದೆ ಅಂತ. ಚಿಕ್ಕ ಮಕ್ಕಳೆಲ್ಲ ತಂದೆ ತಾಯಿ ಬಗ್ಗೆ ಗೌರವ ಇಟ್ಕಲಿ ಅಂತ ಒಂದು ಗೀತೆ ಇತ್ತು ಸಿನಿಮಾದಲ್ಲಿ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಅಪ್ಪ ಅಮ್ಮ ದೇವರು ಅಂತ ಬರೆದ್ರು ಪುಣ್ಯಾತ್ಮರು. ಈಗಾರೋ ಬರೆದವರೊಬ್ಬರು, ಮೊನ್ನೆ ಕೇಳ್ದೆ ಕಣಪ್ಪ, ಅಪ್ಪ ಲೂಜ ಅಮ್ಮ ಲೂಜ, ನಾನು ಲೂಜ ನೀನು ಲೂಜ, ಅದು ಸರಿ ಅದು ಸರಿ. ಹಂಗಂದ್ಮೇಲೆ ಮ್ಯಾಕ್ ಬಂದು ಕೂತ್ಕೊಂಡ ಪುಣ್ಯಾತ್ಮ. ಅಪ್ಪ ಲೂಜ ಅಮ್ಮ ಲೂಜ ಅಂದ್ಮೇಲೆ ಎಷ್ಟು ಖುಷಿ ಆಗ್ಬಿಟ್ಟ. ಗೀತೆ ಅಂತದ್ದು. ಹೆಣ್ಮಕ್ಳು, ಅವ್ರ ಹೆಣ್ಮಕ್ಳ ಗೀತೆ ಇದ್ದು ಸಿನಿಮಾದಲ್ಲಿ ಎಷ್ಟು ಗೌರವ. ಕರ್ಪೂರದ ಗೊಂಬೆ ನಾನು, ಮಿಂಚಂತೆ ಬಲಿ ಬಂದೆ ನೀನು, ನಿನ್ನ ಪ್ರೇಮ ಜ್ವಾಲೆ ಸೋಕಿ ನನ್ನ ಮೇಲೆ ಕರಗಿ ಕರಗಿ ನೀರಾದೆ ನಾನು. ನಾನು ಕರ್ಪೂರದ ಗೊಂಬೆ, ನೀ ಮಿಂಚಂಗ್ ಬಂದೆ, ನಾನು ಕರಗೋದೆ, ಅದಲ್ವಾ ಪ್ರೀತಿ. ಎಷ್ಟು ಚಂದವಾದ ಗೀತೆಗಳು. ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಭಾರತೀಯಮ್ಮ ಏನ್ ಚಂದಾಗಿ ಆಡ್ತಾರೆ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ತಾನೋತ್ತನಾರ ತರ ತಾನೋತ್ತನಾರ ತರ ತಾನೋತ್ತನಾರ ತರ ತಾನೋತ್ತನಾರ ತರ ನಾನಯ್ಯ ಗೊಂಬೆ ನಾನಯ್ಯ. ಎಂತೆಂತ ಗೀತೆ ಇದ್ದು, ಎಷ್ಟು ಚಂದವಾಗಿದ್ದು. ಒಬ್ಬ ಹೆಣ್ಮಗಳು ನಾ ಕರ್ಪೂರದ ಗೊಂಬೆ, ಇನ್ನೊಬ್ಬ ಹೆಣ್ಮಗಳು ನೀನು ನನ್ನ ಬದುಕಿನ ನನ್ನ ಬಾಳ ಬಂಗಾರ ಹಣೆಗೆ ಸಿಂಗಾರ ಅಂದ್. ಈಗ ಏನ್ ಅವೆಲ್ಲ ಬಿಟ್ಬಿಟ್ರಿ. ಲಕ್ಸು ಸೊಪ್ಪು ಹಾಕಿ ಜಳಕ ಮಾಡಿ ಬಂದೀನಿ, ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ. ಕಣ್ಣು ಬ್ಯಾಟ್ರಿ ಬಿಟ್ಟಂಗ್ ಬಿಟ್ಬಿಟ್ರು 5-6 ಜನ ಇಲ್ಲಿ ಮುಂಚೆ ಕೂತರು. ಇಷ್ಟೊತ್ತು ಗಂಟೆ ಇನ್ನೇನ್ ಬಿದೋಯ್ತಾರೆ ಅನ್ಕೊಂಡೆ ಎಚ್ಚರ ಮೇಲಿಂದ. ತೂಡಿಸ್ತಾ ಕುಂತಿದ್ದವ್ರು ಏನ್ ಚೆನ್ನಾಗಿ ಕಣ್ಬಿಟ್ಕ ಕುಂತವ್ರು. ಈಗ ಹಿಂಗ ಆಡಪ್ಪ ಕೇಳ್ತೀವ, ಯಾವ್ಯಾವನೂ ಆಡ್ತೀಯಲ್ಲ ಅಂತ ಪುಣ್ಯ. ನಾವ್ ಆಡಂಗಿಲ್ವೇ, ಏನ್ ಮಾಡೋದು. ಗೀತೆ ಅರ್ಥ, ಒಳ್ಳೆ ಅರ್ಥ ಇದ್ರೆ ಬಹಳ ಸಂತೋಷ. ನಮ್ಮ ಮಂಡ್ಯ ಜಿಲ್ಲೆ ಜೀವನಾಡಿ ಕನ್ನಂಬಾಡಿ ಕಟ್ಟೆ, ಅದನ್ನು ನೋಡಿ ಅದರ ಹಿಂದಿರುವ ಶ್ರಮವನ್ನ ಪರಿಗಣಿಸಿ ಒಂದು ಗೀತೆ ಬರೆದರು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗ ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕು. ಆ ಗೀತೆ ಕೇಳಿದ್ರೆ ಸೋಮೇರಿತನ ಬಿಡಬೇಕು, ಬದುಕು ಮಾಡಬೇಕು. ಉದ್ಯೋಗಂ ಪುರುಷ ಲಕ್ಷಣಂ, ದುಡಿಮೆ ಮಾಡು, ಕೃಷಿ ಮಾಡು, ಬದುಕು ಮಾಡು, ಇಷ್ಟೆಲ್ಲ ಅರ್ಥ ಆಯ್ತಿತ್ತು. ಬಿದೆ ಬಿದೆ ಬಾತ್ರೂಮಲ್ಲಿ ಮೈಯೆಲ್ಲ ಒದ್ದೆ ಲವಲ್ಲಿ ಬಿದ್ದೆ. ಏನ್ ಕಲಿಯಂಗಿಲ್ಲ, ಸುಮ್ಮನೆ ಕೇಳ್ಬೇಕಷ್ಟೇ. ಸಂತೋಷ, ಮನರಂಜನಾತ್ಮಕವಾಗೇ ನೋಡಬಾರ್ದು ಎಲ್ಲವನ್ನು ಕೂಡ. ಒಂದು ನಾಟಕ ನೋಡ್ತೀವಿ, ಒಂದು ಸಿನಿಮಾ ನೋಡ್ತೀವಿ, ಅಥವಾ ಒಂದು ಧಾರಾವಾಹಿನೇ ನೋಡ್ತಾರೆ ಅಕ್ಕಂದ್ರು ಕುಂತ್ಕೊಂಡು. ಅದ್ರಲ್ಲಿ ಮೌಢ್ಯತೆ ಆಗಬಾರ್ದು, ಸುಮ್ಮನೆ ನಗ್ಲಿಕ್ಕೆ ಅಷ್ಟೇ ಅಲ್ಲ. ಚಿಂತನೆ ಅಂತಿದೆ, ಯಾವುದೇ ಹಾಸ್ಯ ಮಾಡ್ಬೋದು ನಾನು, ಅಂದ್ರೆ ಚಿಂತನೆ ಅಂತಿದೆ. ಅದನ್ನ ಸ್ವಲ್ಪ ತಿಳಿ ಹಾಸಿದ ಮೂಲಕ ಹೇಳ್ತೀವಿ ನಾವು ಅಷ್ಟೇ. ನೀವೆಲ್ಲ ನೋಡ್ತೀರಿ, ಯಾರನ್ನೋ ನೋಡ್ತೀರಿ, ಸುಮ್ಮನೆ ನೋಡಿ ಬರ್ತೀರಿ. ನಾನು ಹಂಗಿಲ್ಲ, ಏನಾದ್ರೂ ಮಾತಾಡ್ಬೇಕಾದ್ರೆ ವಿಷಯ ಸಿಗ್ತದ ಅಂತ ನೋಡ್ತೀನಿ. ಕಾರ್ಯಕ್ರಮಕ್ಕೆ ಬರ್ತಿದ್ದೆ ಇವತ್ತು, ನಾನು ಫೋನ್ ಬರ್ತಿತ್ತು, ನಿಮ್ಮೂರಿಂದ ಬೇಗ ಬನ್ನಿ ಅಂತ. ಮಂಡ್ಯ SP ಆಫೀಸ್ ಪಕ್ಕ ಬರ್ತಿತ್ತು ನಮ್ ಗಾಡಿ, ಮಂಡ್ಯ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫೀಸ್.
ಅಲ್ಲಿ ಯಾರೋ ಹಳ್ಳಿಯಿಂದ ಮುದುಕಪ್ಪ ಬಂದವನ್ ಮಂಡ್ಯಕ್ಕೆ. ಅವನು ಬ್ಯಾಗಲ್ಲೆಲ್ಲ ಏನೇನೋ ಕಾಳು ಕಡ್ಡಿ ತರಕಾರಿ ತಗೊಂಡು ಅವನೇ ಮನೆಗೆ ಬರಬೇಕು. ಆದ್ರೆ ಅವನಿಗೆ ರಿಸರ್ಚ್ ಮಾಡೋಕೆ ಅರ್ಜೆಂಟ್ ಆಗ್ಬಿಟ್ಟದೆ. ಎಲ್ಲಿ ಹೋಗೋಣ ಅಂತ ಸುತ್ತ ನೋಡೋಣ, ಎಲ್ಲೂ ನೋಡ್ದ ಪಾಪ ಜಾಗ ಇಲ್ಲ. ಅವನಿಗೇನು ಗೊತ್ತು ಎಸ್ ಪಿ ಆಫೀಸ್ ಇದು ಅಂತ. ಎಸ್ ಪಿ ಆಫೀಸ್ ಗಾಡಿಗೆ ತಿರಿಕ ಹುಚ್ಚ ಹೋಯ್ತಾ ನಿಂತ್ಬಿಟ್ಟು. ನಾನ್ ನೋಡ್ದೆ, ಇದೇನು ಈ ವಯ್ಯ ಹಿಂಗ್ ಮಾಡ್ತವನೆ. ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ಪೊಲೀಸವರು ಹೊಡಿತಾರೆ ಗ್ಯಾರಂಟಿ ಅವನಿಗೆ ಅಂತ. ನಾನು ಪಕ್ಕಕ್ಕೆ ಹೋಗ್ಲಿಲ್ಲ, ದೂರದಲ್ಲಿ ನಿಂತ್ಕೊಂಡು ಯೋ ಅಂದೆ. ಏನು ಅಂದ, ನಿನ್ನಲ್ಲಿ ಉಚ್ಚೆ ಊದ್ರೆ ಪೊಲೀಸರು ಬಂದು ಹಿಡ್ಕತ್ತಾರೆ ಅಂದೆ. ಹಿಡ್ಕಲಿ ಬಿಡು, ಕೆಳಕ್ ಹೋಯ್ತಾವನಲ್ಲ ಅಂದ. ನಾನು ಏನು ಮಾತಾಡಲಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ. ನಾನೇ ಸರಿಯಾಗಿ ಹೇಳ್ಬೇಕಿತ್ತು ಅವನಿಗೆ, ನಿನ್ನ ಹಿಡ್ಕೊಂಡು ಹೋಯ್ತಾರೆ ಅಂತ. ಅಂದ್ರೆ ನಾವು ದಡ್ರು, ಪಾಪ ಅವನೇ ಜಾಣ, ಜಾಸ್ತಿ ಮಾತಾಡಬಾರ್ದಲ್ಲ. ಹಾಗೆ ನಗು ಸಹಜ ಧರ್ಮ ನಗಿಸುವುದು ಪರಧರ್ಮ. ನಗ್ನಗ್ತಾ ಇರಿ, ಆನಂದವಾಗಿರಿ, ಸಂತೋಷವಾಗಿರಿ.